ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಶ್ರೀ ಕ್ಷೇತ್ರದ ಆರಾಧ್ಯ ಮೂರ್ತಿಯಾದಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರನ್ನ ಮನಸಾರೆ ಸ್ಮರಿಸುತ್ತಾ ಪರಿವಾರ ದೈವ ದೇವರುಗಳನ್ನು ನಮಿಸುತ್ತಾ ಟೀಮ್ ಯಜ್ಞ ದೇರಳಕಟ್ಟೆ ಇವರ ಆಶ್ರಯದಲ್ಲಿ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಕಾಲೇಜು, ದೇವಿನಗರ ತಲಪಾಡಿ ಮಂಗಳೂರು ಇವರ ಸಹಯೋಗದೊಂದಿಗೆ ಈ ದಿನ ನಡೆಯುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಕರೆತರಬೇಕಾಗಿ ಟೀಮ್ ಯಜ್ಞ ಸಂಘಟಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಭಾವನಾ, ಸಹಾಯಕ ಪ್ರಾಧ್ಯಾಪಕರು ಹಾಗೂ ವಸತಿ ವೈದ್ಯಾಧಿಕಾರಿ, ಶಾರದಾ ಯೋಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರು, ಅದೇ ರೀತಿ ಡಾಕ್ಟರ್ ಹರ್ಷಿತಾ, ಉಪನ್ಯಾಸಕರು ಹಾಗೂ ವೈದ್ಯಕೀಯ ಅಧಿಕಾರಿ, ಶಾರದಾ ಯೋಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರು, ಅದೇ ರೀತಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾಗಿರುವಂತಹ ಜಗದೀಶ್ ರೈ ಬೆಳ್ಮ ಹೊಸಮನೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಭಜನಾ ಮಂಡಳಿಯ ಸಂಚಾಲಕರಾಗಿರುವಂತಹ ರೋಹಿತ್ ಬಾಗಂಬಿಲ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ವಿಶ್ವ ಹಿಂದ್ ಪರಿಷತ್ ಬಜರಂಗ ದಳ ತತ್ವಮಸಿ ಘಟಕದ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಪುಷ್ಪಲತಾ ರೈ ಕಾನೆಕೆರೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಆರಂಭಿಸುವುದಕ್ಕೆ ಮೊದಲು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಲಿಕ್ಕೆ ಬರುತ್ತಿದ್ದಾರೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳು. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಕೃಪಾ ಕಟಾಕ್ಷದ ಗಂಧಾಕ್ಷತೆಯ ಪಡೆಯೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡು ನೀ ಎನ್ನುತ್ತ ಭಜನೆಯ ಮಾಡೋಣ. ಯೋಗವ ಭೋಗವ ಭಾಗ್ಯವ ಕೊಡುವ ದಾತಗೆ ಹೂವನ್ನು ಹಾಕೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ನೆರವೇರಿಸಿಕೊಟ್ಟಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಕಲಿಕಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕಾಗಿ ಶ್ರೀ ರಾಜೇಶ್ ನಡೆಂಜ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶುಭ ವಂದನೆಗಳು. ಟೀಮ್ ಯಜ್ಞ ದೇರಳಕಟ್ಟೆ ಇವರ ಆಶ್ರಯದಲ್ಲಿ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಕಾಲೇಜು, ದೇವಿನಗರ ತಲಪಾಡಿ ಮಂಗಳೂರು ಇವರ ಸಹಯೋಗದೊಂದಿಗೆ ಈ ದಿನ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿರುತ್ತಾರೆ. ಕಳೆದ ಹಲವಾರು ವರ್ಷಗಳಿಂದ ಉತ್ತಮ ರೀತಿಯ ಜನಪರ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುವಂತಹ ಟೀಮ್ ಯಜ್ಞ ತಂಡವು ಈ ದಿನ ಮತ್ತೊಂದು ಮೈಲಿಗಲ್ಲಿನ ದಾಪುಗಾಲಿಟ್ಟಿದೆ. ಮೇಲ್ಚಾವಡಿಯಲ್ಲಿ ಶಾರದಾ ಯೋಗ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಕಾಲೇಜು, ದೇವಿನಗರ ತಲಪಾಡಿ ಇವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುತ್ತಾರೆ. ಈ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತಿ ಇರತಕ್ಕಂಥ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಜಗದೀಶ್ ರೈ ಬೆಳ್ಮ ಹೊಸಮನೆ ಅಧ್ಯಕ್ಷರು, ಆಡಳಿತ ಸಮಿತಿ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ ಇವರಿಗೆ ಟೀಮ್ ಯಜ್ಞ ದೇರಳಕಟ್ಟೆ ಹಾಗೂ ನಿಮ್ಮೆಲ್ಲರ ಪರವಾಗಿ
ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರವಿ ಗುಡ್ಡೆಮಾರ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಶ್ರೀ ರವಿ ಗುಡ್ಡೆಮಾರ್ ಇವರಿಗೆ. ನಮ್ಮ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಆಗಿ ಆಗಮಿಸಿರ್ತಕ್ಕಂಥ ಶ್ರೀ ಮೋಹನ್ ದಾಸ್ ಶೆಟ್ಟಿ ಗುಡ್ಡೆಮಾರ್, ಗೌರವಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ತತ್ವಮಸಿ ಘಟಕ ಮತ್ತು ರೈತ ಪ್ರಾಂತ ಸಂಘದ ಸದಸ್ಯರು ಬಂದಿರುತ್ತಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ರಕ್ಷಿತ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ರಕ್ಷಿತ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಇನ್ನೋರ್ವ ಅತಿಥಿ ಶ್ರೀ ರೋಹಿತ್ ಬಗಂಬಿಲ, ಸಂಚಾಲಕರು, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ. ಇವರಿಗೂ ಕೂಡ ಟೀಮ್ ಯಜ್ಞ ತಂಡದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ರಾಜೇಶ್ ಶೆಟ್ಟಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ರಾಜೇಶ್ ಶೆಟ್ಟಿ ಅವರಿಗೆ. ಈ ದಿನದ ಪ್ರಕೃತಿ ಚಿಕಿತ್ಸಾ ಈ ಶಿಬಿರಕ್ಕೆ ಬಂದಿರುವಂತಹ ಡಾಕ್ಟರ್ ಭಾವನಾ, ಸಹಾಯಕ ಪ್ರಾಧ್ಯಾಪಕರು ಹಾಗೂ ವಸತಿ ವೈದ್ಯಾಧಿಕಾರಿಗಳು, ಶಾರದಾ ಯೋಗ ಮತ್ತು ಚಿಕಿತ್ಸಾ ಆಸ್ಪತ್ರೆ ಹಾಗೂ ಕಾಲೇಜು, ದೇವಿನಗರ, ತಲಪಾಡಿ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ಜಯ ಬಗಂಬಿಲ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮ ಶಿಬಿರಕ್ಕೆ ನಿಮ್ಮೆಲ್ಲರಿಗೆ ಚಿಕಿತ್ಸೆಯನ್ನು ನೀಡಲು ಮತ್ತು ಮಾಹಿತಿಯನ್ನು ನೀಡಲು ಬಂದಿರುವಂತಹ ಡಾಕ್ಟರ್ ಹರ್ಷಿತಾ, ಉಪನ್ಯಾಸಕರು ಹಾಗೂ ವೈದ್ಯಕೀಯ ಅಧಿಕಾರಿ, ಶಾರದಾ ಯೋಗ ಮತ್ತು ಚಿಕಿತ್ಸಾ ಆಸ್ಪತ್ರೆ ಹಾಗೂ ಕಾಲೇಜು, ದೇವಿನಗರ, ತಲಪಾಡಿ, ಇವರಿಗೂ ಕೂಡ ಈ ವೇದಿಕೆಯಲ್ಲಿ ದಿವ್ಯ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇವೆ. ಇವರಿಗೆ ರೋಹಿಣಿ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ದಿವ್ಯ ವೇದಿಕೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂತಹ ಇನ್ನೋರ್ವ ಅತಿಥಿ ಪುಷ್ಪಲತಾ ರೈ, ಕಾನೆಕೆರೆ, ಬೆಳ್ಮ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ಜನಪ್ರತಿನಿಧಿಯಾಗಿ ಈ ವೇದಿಕೆಯಲ್ಲಿ ಹಾಜರಿರುತ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಲಾವಣ್ಯ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಸಮಗ್ರ ಮಾಹಿತಿಯನ್ನು ಮಾಧ್ಯಮಕ್ಕೆ ಪಸರಿಸಲು ಬಂದಿರುವಂತಹ ಅಬ್ಬಕ್ಕ ಚಾನೆಲ್ ಇದರ ನಿರ್ದೇಶಕರಾದಂತಹ ಶಶಿಧರ್ ಪೊಯ್ಯತವೇಲ್ ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನ ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಯೋಗ ಮತ್ತು ಚಿಕಿತ್ಸಾ ಶಿಬಿರಕ್ಕೆ ಚಿಕಿತ್ಸೆ ಪಡೆಯಲು ಮತ್ತು ಮಾಹಿತಿ ಪಡೆಯಲು ಬಂದಿರುವಂತಹ ಎಲ್ಲ ಪರಿಸರದ ಗ್ರಾಮದ ನಾಗರಿಕರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಚಿಕಿತ್ಸೆ ಹಾಗೂ ಮಾಹಿತಿ ಶಿಬಿರಕ್ಕೆ ಆಗಮಿಸಿರುವಂತಹ ಟೀಮ್ ಯಜ್ಞ ತಂಡದ ನಿರ್ದೇಶಕರು, ಸರ್ವ ಸದಸ್ಯರು, ಭಜನಾ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಆಡಳಿತ ಸಮಿತಿಯ ಸರ್ವ ಸದಸ್ಯರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಈ ಮೂಲಕವಾಗಿ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಟೀಮ್ ಯಜ್ಞ ತಂಡ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಮೂಲಕ ಬಯಸ್ತಾ ಇದೆ.
ಈ ಕಾರ್ಯಕ್ರಮದಲ್ಲಿ ಶಿಬಿರ ನಡೆಸಲು ಆಗಮಿಸಿರುವಂತಹ ಶಾರದಾ ಯೋಗ ಮತ್ತು ಚಿಕಿತ್ಸಾ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಟೀಮ್ ಯಜ್ಞ ತಂಡದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿನದ ಯೋಗ ಮತ್ತು ಚಿಕಿತ್ಸಾ ಆರೋಗ್ಯ ತಪಾಸಣಾ ಶಿಬಿರದ ದಿವ್ಯ ವೇದಿಕೆಗೆ ಶ್ರೀಯುತ ಲಿಖಿತ್ ಶೆಟ್ಟಿ ಟೀಮ್ ಯಜ್ಞದ ಸದಸ್ಯರು ಹಾಗೂ ಕಾರ್ಯನಿರ್ವಾಹಕರು ಅಂತ ಹೇಳ್ಬೋದು, ಅವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳಿಕೊಡ್ತಾ ಇದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಶುಭ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ಪ್ರಜ್ವಲ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೆ ಸ್ವಾಗತವನ್ನ ಬಯಸ್ತಾ ಮುಂದಿನ ಕಾರ್ಯಕ್ರಮದ ಹಂತವಾಗಿ ದೀಪ ಪ್ರಜ್ವಲನೆ ಮಾಡಿ ಈ ಶಿಬಿರವನ್ನು ಉದ್ಘಾಟಿಸಬೇಕೆಂದು ಬಂದಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಅತಿಥಿಗಳಿಗೆ ಈ ಮೂಲಕ ಆದರದ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಈ ದಿನದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದಂತಹ ಶ್ರೀಯುತ ರಾಜೇಶ್ ನಡೆಂಜೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ದಿನದ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಟೀಮ್ ಯಜ್ಞ ದೇರಳಕಟ್ಟೆ ನಡೆದು ಬಂದ ಹಾದಿಯ ಬಗ್ಗೆ ಲಿಖಿತ್ ಶೆಟ್ಟಿ ಇವರು ಸಂಕ್ಷಿಪ್ತವಾಗಿ ವಿವರಿಸಲಿದ್ದಾರೆ. ಹರಿ ಓಂ. ಸ್ವಾಮಿ ಶರಣಯ್ಯಪ್ಪ. ಇನ್ನಿತ ನಮ್ಮ ಲೇಸ್ಡ್ ಪಾಲ್ದೆತ್ತನ್ನ ಮಾತೆರೆಗಳ ಟೀಮ್ ಯಜ್ಞ ದೇರ್ಲಗಟ್ಟದ ಪರವಾದ ಸೊಲ್ಮೆಲ ಸಂದೈತ ಮಲ್ತೊಂದಿಲ್ಲ. ನಮ್ಮ ಈ ಕೂಟ ಟೀಮ್ ಯಜ್ಞ ದೇರ್ಲಗಟ್ಟೆ 2017 ಶುರುವಾಯಿನ ಈ ಕೂಟ ಇನಿಕ ಅನ್ನಗ 7ನೇ ವರ್ಷಕ್ಕೆ ಪದ್ಯದಿ ಒಂದುಂಡು ಒಂಜಿ ನಮ್ಮ ಒಂಜಿ ಮಾತೆರಲ್ಲ ಒಂಜಿ ಖುಷಿತ ವಿಚಾರ. ಅಂಚನೆ ಸಮಾಜ ನಮ್ಮ ದಾದಾನರ ನಮ್ಮ ಸೇವೆ ಮಲ್ಪುನ ಉದ್ದೇಶ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ನೆಲಟ್ ಅವನ್ ಏತೋ ಸಮಾಜಮುಖಿ ಕೆಲಸ ಮಲ್ತೊಂದು ಬರಂದಿಲ್ಲ ಅನಲ ಮನ್ಪುನ ಶಕ್ತಿ ನಮ್ಮ ದೇವರು ಒದಗಾದ ಕೊರಡು ಬಂದಕ್ಕೆ ಏನೊಂದಿಲ್ಲ. ಅಂಚನೆ ನಮ್ಮ ಸೇವೆಲ್ ಕೂಡ ದಾದಾನ ಬಂಡ ಮಿನಿ ಪಿಲಾರ್ಡ್ ಒಂಜಿ ಪೇಷಂಟ್ಗೆ ಕ್ಯಾನ್ಸರ್ ಪೇಷಂಟ್ ಇತ್ತೇವೆ ಆ ದಿನ ತಾನಿ ಒಂಚೂರು ಅಕ್ಲಿಗೆ ಕೊಡಪ್ಪ ಅಮೌಂಟ್ನು ನಮ್ಮ ಟೀಮ್ ದಾಗಲು ಸಾರ್ವಜನಿಕರ ಪೂರ ಕಲೆಕ್ಷನ್ ಮಾಡ್ತದ್ದು ನಮ್ಮ ಅಕ್ಲಿಗೆ ಕೊಡ್ತಾವ. ಅಂಚನೆ ನಮ್ಮ ಒಟ್ಟಿಗೆ ಎತ್ತಿನ ಹರ್ದೀಪ್ ಆರು ತೀರ್ದೇರು ಆರ್ನ ಹುಟ್ಟಿ ಬರ್ಬದಾನಿ ನಮ್ಮ ಮುಟ್ಟಡುಪ್ಪನ ಸೇವಾಶ್ರಮ ದೇರ್ಲಗಟ್ಟೆ ಬೆಳತಾಡಿ ಮುಟ್ಟಡುಪ್ಪನ ಸೇವಾಶ್ರಮ ಅಲ್ಪ ಒಂಜಿ ಹಣ್ಣು ಹಂಪಲ್ ಕೊರ್ಪುನ ಅಂಚಿನ ಬೇಲೆಲ್ಲ ಮಲ್ತದ. ಅಂಚನೆ ಬಸ್ಪೇಡುಪ್ಪನ ಒಂಜಿ ಬಾಲೆಗೆ ಅನಾರೋಗ್ಯವಾದ ಬಾಲೆತ್ತು ಒಂಜಿ 1.5 ವರ್ಷದ ತಿಂಗಳ ಒಂಜಿ ತಸ್ವಿ ಅನ್ಪುನ ಬಾಲೆ ಅರೆಗ್ಲ ನಮ್ಮ ಮಾತಾ ಸಾರ್ವಜನಿಕರ ಕಲೆಕ್ಷನ್ ಬಂದದ್ದು ನಮ್ಮ ಟೀಮ್ ದೇರ್ಲಗಟ್ಟೆದ ಮಾತಾ ಸರ್ವ ಟೀಮ್ ದ ಜವನಿಯರ್ ಸೇರಿದು ಮಾತಾ ಅರೆಗ್ಲ ಒಂಜಿ ಚಿಕಿತ್ಸೆ ಬೋಡಾಪಿನ ದುಡ್ಡನ್ನು ಕೊಡ್ದು ಇತ್ತೆ ಒಂಜಿ ಆ ಬಾಲೆ ಗುಣಮುಖವಾದ ಬಂದು ನಮ್ಮ ಒಂಜಿ ಪ್ರಾರ್ಥನೆ ಮಾಡ್ತೊಂದಿಲ್ಲ ನಮ್ಮ. ಅಂಚನೆ ನಮ್ಮ ಮುಟ್ಟಡುಪ್ಪನ ಆಶ್ರಮ ದೇರ್ಲಗಟ್ಟೆ ಮುಟ್ಟಡುಪ್ಪನ ಆಶ್ರಮ ಸೇವಾಶ್ರಮ ಅಲ್ಪ
ಪೆತ್ತಲೆಗೆ ಬೇಸಿಗೆ ಕಾಲ ಪೆತ್ತಲೆಗೆ ಪಂತಿಲು ಬರೋ ಒಂಚೂರು ಕಷ್ಟ ಇತ್ತು ಅಂಚ ನಮ್ಮ ಜವನಿಯರ ಮಾತೆಲ್ಲ ಒಂದು ಯೋಚನೆ ಮಾಡ್ತದ್ದು ಅಡೆಗೆ ಐಕೆ ಪೆತ್ತಲೆಗೆ ಬೋಡಾಪಿನ ಒಂಜಿ 2 ತಿಂಗಳಿಗೆ ಬೋಡಾಪಿನ ಪುಂಡಿಲ ಐಕೆ ಬೋಡಾಪಿನ ಜನಸನ ಮಾತ ಒದಗಾದು ಕೊಡ್ದು ನಮ್ಮ ಬೈದ ಮಾತೆಲ್ಲ ಅಂಚನೆ ಪೋಯ ವರ್ಷದಾನಿ ಹರ್ದೀಪ್ ತೀರ್ದು 1 ವರ್ಷ ಆದಿತ್ತಾನೆ ಅಂಚ ಆರ್ನ ನೆನಪಿಗೋಸ್ಕರ ನಮ್ಮ ಸದರ್ನ ಒಂಜಿ ನಮ್ಮ ಪಂಪೆಲ್ಡ್ ಅವಡ RTO ರೈಲ್ವೆ ಸ್ಟೇಷನ್ ಸ್ಟೇಟ್ ಬ್ಯಾಂಕ್ ಮಾತ ಒಂಜಿ ಏರೆಗೆ ಮಾತ ಒನಸ್ತ ಅಗತ್ಯ ಇತ್ತು ಅಕ್ಲಾಗಿ ಮಾತೆಲ್ಲ ಒಂಜಿ ಒನಸ್ತ ರಾತ್ರಿ ಬೋದು ರಾತ್ರದ ಹೊರತು 1 ವರ್ಷದ ಒನಸನ್ನು ಕೊರ್ದು ನಮ್ಮ ಮಾತೆಲ್ಲ ಬೈದ ಅಂಚನೆ ಸುಮಾರು ನಮ್ಮ ಮಲ್ದ ಪಂಡ ನಮ್ಮ ಜಂಟಿ ಆಶ್ರಯ ಬರ ಕರಿ ವರ್ಷ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತತ್ತಮಾಜಿ ಶಾಖೆ ಅಂಚನೆ ಬರಿಕೆ ವಾರಿಯರ್ಸ್ ಕ್ರಿಕೆಟರ್ಸ್ ಅಕ್ಲ ಜಂಟಿ ಆಶ್ರಯ ಮುಲ್ಪನ್ ಎಂಜಾಯ್ ಜಾಗೆಡ್ ಬ್ಲಡ್ ಕ್ಯಾಂಪ್ ಮಲ್ತಿತ್ತ ಅಂಚನೆ ಮುರಾನಿ ದಿನ ಮೃತ ನೆತಾಣಿ ನಮ್ಮ ದಾದ ಬಂಡ ನಮ್ಮ ಕಲಿಕಾ ಕೇಂದ್ರ ಜೋಕ್ಲಿಗೆ ಪುಸ್ತಕ ಓರ್ಪಣ ದೇವಸ್ಥಾನದ ಭಜನಾ ಮಂಡಳಿ ಆವಡು ಅಂಚನೆ ತತ್ತಮಾಜಿ ಒಟ್ಟಿಗೆ ಸೇರಿದ ಜಂಟಿ ಆಶ್ರಯ ಬೇಲೆ ಮಲ್ದ ಅಂಚನ ಪೂರ ನಮ್ಮ ಬೇಲೆ ಮಲ್ದ ಇತ್ನೇಟ ನಿಖಲ ಮಾತೆನ ಸಹಕಾರ ಮಲ್ದಾರು ಇಂಚಿನ ನನಲ ನಮ್ಮ ಮಿತ್ತುಪ್ಪಾಡು ಜಗಜ್ಜನನಿ ಆಯ್ನ ಭಾರತ್ ಮಾತೆ ನಮಕ್ ಮಾತೆಲ್ಲ ಆಶೀರ್ವಾದ ಮಲ್ಪಡು ಪಂಡದು ಎನ್ನ ಪಾತ್ರೆಗೊಂದು ಚುಕ್ಕಿದಿ ಒಂದಿಲ್ಲ ಜೈ ಶ್ರೀರಾಮ್ ಸ್ವಾಮಿ ಶರಣಮಯ್ಯಪ್ಪ. ಟೀಮ್ ಯಜ್ಞ ನಡೆದು ಬಂದ ಹಾದಿ ಅದೇ ರೀತಿ ಈ ತಂಡವು ನಡೆಸಿಕೊಂಡು ಬಂದಿರುವ ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ಲಿಖಿತ್ ಶೆಟ್ಟಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ದಿನದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಪಕರು ಹಾಗೂ ವಸತಿ ವೈದ್ಯಕೀಯ ಅಧಿಕಾರಿಗಳು, ಶಾರದಾ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಕಾಲೇಜು ದೇವಿನಗರ ತಲಪಾಡಿ ಇವರು ಈ ದಿವಸದ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ನೆರೆದಿರುವಂತಹ ಹಾಗೂ ಸಭೆಗೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು ಶಾರದಾ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಎಂತ ಹೇಳೋದು ಒಂದು ಕ್ಯಾಂಡಿಡೇಟ್ ಆಗಿ ನಾನೊಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಇಲ್ಲಿ. ಇಲ್ಲಿ ನನಗೆ ಬಹಳ ಸಂತೋಷ ಆದ್ದೆಂತ ಅಂತ ಹೇಳಿದರೆ, ಎಷ್ಟು ಜನ ಪ್ರಾಯಸ್ಥರಿದ್ದಾರೆ ಅಷ್ಟೇ ಜನ ನಾಳಿನ ಪ್ರಜೆಗಳಾದ ಮಕ್ಕಳು ಕೂಡ ಇದ್ದಾರೆ. ಅದು ನನಗೆ ಭಾರಿ ಸಂತೋಷ ಆಯ್ತು. ಯಾಕೆ ಹೇಳಿದರೆ, ಇವತ್ತು ಈ ಆರೋಗ್ಯ ಅಂತ ಹೇಳಿದರೆ ಬರೀ ದೊಡ್ಡವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ ಕೂಡ ಅದು ಅನ್ವಯ ಆಗ್ತದೆ. ನಾವು ಹೇಳ್ತೇವೆ ಹುಷಾರಿಲ್ಲದೆ ಆಗೋದು ಪ್ರಾಯದವರಿಗೆ ಅಂತ, ಆದರೆ ಇವತ್ತಿನ ಜೀವನ ಶೈಲಿಯಲ್ಲಿ ಹೇಗುಂಟು ಹೇಳಿದರೆ, ಸಣ್ಣ ಮಗುವಿಂದ ಹಿಡಿದು ಪ್ರಾಯದ ಆದವರವರೆಗೂ ಆರೋಗ್ಯದ ಬಗ್ಗೆ ಒಂದು ಅರಿವು ತುಂಬ ಕಡಿಮೆ ಆಗ್ತಾ ಉಂಟು. ಯಾಕೆ ಹೇಳಿದರೆ, ನಮಗೆ ಫ್ರೆಂಡ್ಸ್ ಅಂತ ಹೇಳಿದರೆ ಅಥವಾ ಪರಿಚಯದವರು ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಲಿಮಿಟ್ ಆಗಿದೆ. ಹೊರಗಿನ ಪ್ರಪಂಚದ ಬಗ್ಗೆ ಜಾಸ್ತಿ ನಾವು ಕೇರ್ ಕೂಡ ಮಾಡೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ 1000ಗಟ್ಟಲೆ ಲಕ್ಷಗಟ್ಟಲೆ ಫಾಲೋವರ್ಸ್ ಇರ್ತಾರೆ, ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ನಮಗೆ ಅರಿವಿಲ್ಲ. ಆ ಥರದ ಎಂತ ಹೇಳೋದು, ಒಂದು ಲೈಫ್ ಸ್ಟೈಲಿಗೆ ನಾವು ರೀಚ್ ಆಗಿದ್ದೇವೆ ಇವತ್ತು. ಅಂಥ ಸ್ಥಿತಿ ಇದ್ದಾಗ ಇವತ್ತಿಷ್ಟು ಜನ ಆಲ್ಮೋಸ್ಟ್ 70% ಯಂಗ್ಸ್ಟರ್ಸ್ ಅನ್ನು ನೋಡಿ ನಮಗೆ ಭಾರಿ ಸಂತೋಷ ಆಯ್ತು ಇವತ್ತು. ನಾವು ಪ್ರಕೃತಿ ಚಿಕಿತ್ಸೆ ಅಂತ ಹೇಳುವಾಗ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಎಂತ ಬರ್ತದೆ, ಈಗ ನ್ಯಾಚುರೋಪತಿಯಿಂದ ಇವತ್ತು ಕ್ಯಾಂಪ್ ಮಾಡ್ತಾರೆ ಅಂತ ಹೇಳುವಾಗ ಹೆಚ್ಚಿನವರು ಗೂಗಲ್ ಮಾಡಿ ನೋಡಿರ್ತಾರೆ. ಯಾಕೆಂದ್ರೆ ಪ್ರಕೃತಿ ಚಿಕಿತ್ಸೆ ಅಥವಾ ನ್ಯಾಚುರೋಪತಿ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದಕ್ಕೆ ಎಂತ ಮಾಡ್ತಾರೆ, ತಕ್ಷಣ ಜೈ ಗೂಗಲ್ ಇಮಿಡಿಯೇಟ್ ಆಗಿ ಗೂಗಲ್ ಮಾಡಿ ನೋಡ್ತಾರೆ. ಅದರಲ್ಲಿ ಚಂದದ ಫ್ಯಾನ್ಸಿ ಫೋಟೋಸ್ ಬರ್ತದೆ, ಮಸಾಜ್, ಆಕ್ಯುಪಂಕ್ಚರ್, ಹೈಡ್ರೋಥೆರಪಿ, ಜಕ್ಕೂಸಿ, ಈ ಥರದ್ದೆಲ್ಲ. ಆಗ ನಮ್ಮ ಮನಸ್ಸಿಗೆ ಎಂತ ಕಾಣ್ತದೆ ಅಂತ ಹೇಳಿದ್ರೆ, ಇದು ಎಲ್ಲರಿಗೆ ಎಟುಕದಂತಹ ಒಂದು ಥೆರಪಿ ಅಥವಾ ಟ್ರೀಟ್ಮೆಂಟ್ ಅಂತ ಹೇಳಿ ನಮ್ಮ ಮನಸ್ಸಿಗೆ ಬರ್ತದೆ. ಆದರೆ ಇವತ್ತು ನಾವಿಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದ್ರೆ, ನ್ಯಾಚುರೋಪತಿ ಅಥವಾ ಯೋಗ ಪ್ರತಿಯೊಬ್ಬರ ಕೈಗೆ ಎಟಕಬೇಕು. ಅದು ಎಂತ ಹೇಳೋದು, ತುಂಬಾ ಹೈ ಎಂಡ್ ಕ್ಲಾಸಿ ಜನರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಮಾಜದಲ್ಲಿರುವ ಪ್ರತಿಯೊಂದು ಇನ್ಕಮ್ ಗ್ರೂಪಿನವರಿಗೆ ಎಟಕಬೇಕು ಅಂತ ಹೇಳಿ ಶಾರದಾ ಪ್ರಕೃತಿ ಚಿಕಿತ್ಸೆ ಯೋಗ ಹಾಗೂ ಯೋಗ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ
ಸಮಾಜಕ್ಕೆ ಮಾಡ್ತಾ ಇರುವಂತ ಒಂದು ದೊಡ್ಡ ಒಂದು ಕಾರ್ಯ. ಯಾಕೆ ಹೇಳಿದ್ರೆ ಆರೋಗ್ಯ ಅಂತ ಹೇಳಿ ಬೇಕಾದ್ದು ಒಂದು ಕ್ಲಾಸ್ ಜನರಿಗೆ ಮಾತ್ರ ಅಲ್ಲ, ಎಲ್ಲರಿಗೆ ಬೇಕಾದ್ದು. ಆದ ಕಾರಣ ನಮ್ಮಲ್ಲಿ ಇವತ್ತು ಕಾಣ್ತಾ ಇರೋದು ಹೆಚ್ಚಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ನಾವು ಮೊದಲು ಕೇಳ್ತಾ ಇದ್ದದ್ದೆಂತ ಹೇಳಿದ್ರೆ, BP ಸಮಸ್ಯೆಯ, ಅದು ಪ್ರಾಯದವರಿಗೆ ಇದ್ದದ್ದು, ನನ್ನ ಅಜ್ಜನಿಗೆ ಇತ್ತು ಅಂತ. ಆದ್ರೆ ಇವತ್ತು ನೋಡಿ 29-30 ವರ್ಷಕ್ಕೆ BPಯ ಸಮಸ್ಯೆ ಉಂಟು. ಶುಗರ್ 25-26 ವರ್ಷಕ್ಕೆ ಶುಗರ್ ಬರ್ತದೆ. ಯಾಕೆ ಕೇಳಿರೋ, ಅಯ್ಯೋ ನಮಗೆ ಒಂದು ಸ್ಟ್ರೆಸ್ ಮಾರೆ, ನಮಗೆ ಓದುವಂತ ಸ್ಟ್ರೆಸ್, ಬರೀಲಿಕ್ಕೆ ಸ್ಟ್ರೆಸ್, ಕೆಲಸದಲ್ಲಿ ಸ್ಟ್ರೆಸ್. ಈ ಸ್ಟ್ರೆಸ್ ಅಂದ್ರೆ ಹೇಳಿದ್ರೆ ಅಂತ, ಅದು ನೀವೀಗ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೇಳಿ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾರೆ, ಅವ್ರು ಹೇಳ್ತಾರೆ ನನಗ ಭಯಂಕರ ಸ್ಟ್ರೆಸ್ ಉಂಟಮ್ಮ ಶಾಲೆಯದ್ದು ಅಂತ. ಸ್ಟ್ರೆಸ್ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಗೆ ಆಗಾಗ ಕರೆದುಕೊಂಡಿರ್ತಾರೆ ಹಾಗೆ ಆಗಿ ಹೋಗಿದೆ. ಸ್ಟ್ರೆಸ್ ಕೂಡ ಮನೆಯ ಒಂದು ಜನದ ಹಾಗೆ ಆಗಿ ಹೋಗಿದೆ ಇತ್ತೀಚೆಗೆ. ಯಾರಿಗೆ ಎಂತ ಕೇಳಿದ್ರೆ, ನಂಗೆ ಟೆನ್ಷನ್ ಉಂಟು ಅಂತ. ಈ ಟೆನ್ಷನ್ ಸತ್ಯ, ಈ ಟೆನ್ಷನ್ ಇಂದಾಗಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮಗಳು ಬೀರ್ತಾ ಉಂಟು. ಈಗ ಇಲ್ಲಿ ಬಂದಿದ್ದೀರಿ ಅಲ್ಲ ಎಷ್ಟು ಜನ, ಎಲ್ಲರೂ ಎಕ್ಸಾಮ್ ಬರೀಬಹುದು. ಎಕ್ಸಾಮ್ ಉಂಟು ಅಂತ ಹೇಳಿ ಹೊಟ್ಟೆಯಲ್ಲೇನೋ ಒಂದು ಸಂಕಟ ಆಗ್ತದೆ ಟೆನ್ಷನ್ ಇಂದ. ಅದು ಓದಿದ್ರು ಓದದಿದ್ರು ಆ ಟೆನ್ಷನ್ ಆಗೇ ಆಗ್ತದೆ ನಿಮಗೆ. ಆಗ ಏನಾಗ್ತದೆ, ನೀವು ತಿನ್ನದೆ ಹೋಗ್ತೀರಿ, ಇಲ್ಲ ತಿಂದು ಹೋಗ್ತೀರಿ, ಇದು ವಿಪರೀತ ತಿಂದು ಹೋಗ್ತೀರಿ. ಎಕ್ಸಾಮ್ ಬರೀವಾಗ ಹೊಟ್ಟೆಯಲ್ಲಿ ಸಂಕಟ ಜಾಸ್ತಿ ಆಗ್ತದೆ. ಯಾಕೆ? ಸಿಕ್ಕಾಪಟ್ಟೆ ತಿಂದಿರ್ತೀರಿ, ಇಲ್ಲ ಏನು ತಿನ್ನದೆ ಒಂದು ಹೊಟ್ಟೆಯಲ್ಲಿ ಸಂಕಟ. ಇದು ಒಂದು ಎಕ್ಸಾಂಪಲ್ ಎಕ್ಸಾಮಿಗೆ ಹೋಗುವಾಗದ್ದು. ಬಟ್ ನೀವು ಡೈಲಿ ಎಂತ ಆಗ್ತದೆ, 9 ಗಂಟೆಗೆ ಕ್ಲಾಸ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ 8:58ಕ್ಕೆ ನೀವು ಹೊರಡ್ತೀರಿ ಮನೆಯಿಂದ, ತಿನ್ನೋದಿಲ್ಲ, ಎಂತ ಇಲ್ಲ, ಉಸಿರುಗಟ್ಟಿ ಹೋಗ್ತೀರಿ ನೀವು. ಏನಾಗ್ತದೆ, ಇಂಥದ್ದು ಇದು ನಾರ್ಮಲ್ ಆಗಿ ಇರ್ಬೇಕಾದ ಜೀವನ ಶೈಲಿ ಅಲ್ಲ. ಈಗ ಮನೆಯಲ್ಲಿ ಹೆಂಗಸರು ಮಕ್ಕಳನ್ನ ರೆಡಿ ಮಾಡ್ಬೇಕು, ಗಂಡನನ್ನ ಆಫೀಸಿಗೆ ಕಳಿಸ್ಬೇಕು, ಬೆಳಿಗ್ಗೆ 5 ಗಂಟೆಗೆ ಚಹಾ ಮಾಡಿಟ್ಟಿರ್ತಾರೆ, ಕುಡಿಯುವುದು 9 ಗಂಟೆಗೆ ಎಲ್ಲರನ್ನು ಕಳಿಸಿದ ಮೇಲೆ. 5 ಗಂಟೆಗೆ ಚಹಾ ಮಾಡಿ ಎಂತ ಪ್ರಯೋಜನ ಆಯ್ತು? 1 ನಿಮಿಷ ಕೂತು ಕುಡಿಲಿಕ್ಕೆ ಪುರ್ಸೊತ್ತಿಲ್ಲ. 5 ಗಂಟೆಯಿಂದ 9 ಗಂಟೆ ತನಕ ಖಾಲಿ ಹೊಟ್ಟೆಯಲ್ಲಿ ಇದೇನಾಗ್ತದೆ, ಅದರ ನಂತರ ಚಹಾ ಕುಡಿತೀರಿ, ಅದರ ನಂತರ ಏನಾಗ್ತದೆ, ಎಂತ ತಿನ್ಲಿಕ್ಕೆ ಬೇಡ, ಹೊಟ್ಟೆ ಉರಿ, ಎದೆ ಉರಿ, ತಿನ್ಲಿಕ್ಕೆ ಬೇಡ. ಇದು ಒಂದು ತರದ ಸಮಸ್ಯೆ. ಆದ್ರೆ ಇನ್ನೊಂದು ತರ ಸಮಸ್ಯೆ ಅಂತ ಹೇಳಿದ್ರೆ, ಬಟ್ಟೆ ಒಗಿಲಿಕ್ಕೆ ವಾಷಿಂಗ್ ಮೆಷಿನ್ ಉಂಟು, ಪಾದ ತೊಳಿಲಿಕ್ಕೆ ಜನ ಬರ್ತಾರೆ, ಮಕ್ಕಳನ್ನು ನೋಡ್ಲಿಕ್ಕೆ ಜನ ಬರ್ತಾರೆ, ಕಸ ಗುಡಿಸಿ ಒರೆಸ್ಲಿಕ್ಕೆ ಜನ ಬರ್ತಾರೆ. ಈಗಂತೂ ರೋಬೋಟ್ ಉಂಟು, ಒಂದು ಸಣ್ಣದು ಆನ್ ಮಾಡಿ ಬಿಟ್ರಾಯ್ತು, ಅದರಷ್ಟಕ್ಕೆ ಒರೆಸಿಕೊಂಡು ಹೋಗಿ ಬರ್ತದೆ. ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಮನೇಲಿ ಎಂತ ಕೆಲಸ ಇಲ್ಲ. ನಾನು ಹೆಂಗಸರಿಗೆ ಮಾತ್ರ ಅಲ್ಲ, ಈಗ ಹೆಂಗಸರು ಹೊರಗೋಗಿ ಕೆಲಸ ಮಾಡ್ತಾರೆ. ಮನೆಯಲ್ಲಿ ಹೇಗಾಗಿದೆ ಹೇಳಿದ್ರೆ, ಹೆಂಗಸರು ಗಂಡಸರು ಮನೆ ಕೆಲಸ ಎಲ್ಲರೂ ಮಾಡ್ತಾ ಇದ್ದೇವೆ ಈಗ. ಇದು ಈಗದ ಒಂದು ಚೇಂಜ್. ಮನೆಯಲ್ಲಿ ಕೈ ಸುಟ್ಟಿತ್ತು, ಎಷ್ಟು ಜನ ತಕ್ಷಣ ಎದ್ದು ಆಸ್ಪತ್ರೆಗೆ ಓಡ್ತೀರಿ? ಎಂತ ಮಾಡ್ತೀರಿ ನೀವು ತಕ್ಷಣ? ತಣ್ಣೀರಿಗೆ ಕೈ ಇಡ್ತೀರಾ? ಜೇನು ಹಚ್ಚುದು ಮಾಡ್ತೀರಾ? ಇಂಥದ್ದು ಸಣ್ಣ ಸಣ್ಣ ವಿಷಯವೇ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಹೇಳಿಕೊಡುದು. ತುಂಬಾ ಎದೆ ಉರಿ ಉಂಟು, ಎದೆ ಉರಿ ಬಂದ ಕೂಡಲೇ ಯಾರು ಮಾತ್ರ ತಿನ್ನುವುದಿಲ್ಲ. ಎಂತ ಮಾಡ್ತೀರಿ? ಮಜ್ಜಿಗೆ ಕುಡಿತೀರಿ, ನೀರು ಕುಡಿತೀರಿ, ಎಂತಾದ್ರು ಒಂದು ಶೀತ ಬಂದ್ರೆ ಒಂದು ಕಷಾಯ ಮಾಡ್ತೀರಿ. ಯಾರು ಫಸ್ಟಿಗೆ ಶೀತಕ್ಕೆ ಮಾತ್ರ ತೆಗೆಯುವುದಿಲ್ಲ. ಜ್ವರ ಬಂತು ಮಾತ್ರೆ, ಜ್ವರ ಬಂತು ಅಂದ ಕೂಡಲೇ ಎಲ್ಲರೂ ಮಾತ್ರ ತೆಗಿತಾರೆ, ಆ ಕಡೆ ಅದು ಜೋರಾಗಬಾರ್ದು ಅಂತ.
ತುಂಬ ಜೋರಾಗುವಾಗ ಎಂತ ಮಾಡ್ತೀರಿ? ತಣ್ಣೀರು ಬಟ್ಟೆ ಮೈಗಿಡ್ತೀರಿ, ಹೌದಾ? ಹೌದಾ ಅಲ್ವಾ? ಪ್ರಕೃತಿ ಚಿಕಿತ್ಸೆಯಲ್ಲಿ ಇಂಥ ಸಣ್ಣ ಸಣ್ಣ ಜೀವನ ಶೈಲಿಯ ಮಾರ್ಪಾಡುಗಳನ್ನು ಹೇಳಿಕೊಡ್ಲಿಕ್ಕೆ ಅಂತವೇ ನಾವು ಇಲ್ಲಿ ಬಂದದ್ದು ಇವತ್ತು. ನಾವು ಇಲ್ಲಿ ತುಂಬ ಹೇಳಿಕೊಡ್ಲಿಕ್ಕಾಗದೇ ಇದ್ರು ನೀವು ನಮ್ಮಲ್ಲಿ ಬನ್ನಿ, ನಾವು ನಿಮಗೆ ಶುಗರ್, BP ಅಥವಾ ಬೇರೆ ಯಾವುದೇ ಕಾಯಿಲೆಗಳು, ಈಗ ಮಂಡಿ ನೋವು, ಸೊಂಟ ನೋವು, ಎಂಥ ತೊಂದರೆಗಳು ಬರ್ತದೆ, ಅದನ್ನು ನಾವು ತಡೆಗಟ್ಟುವುದು ಹೇಗೆ, ಬಾರದೇ ಇರುವ ಹಾಗೆ ಮಾಡುದು ಹೇಗೆ ಅಂತ ಹೇಳಿಕೊಡುವ ಜವಾಬ್ದಾರಿ ನಮ್ಮದು. ನಿಮಗೆ ಜಸ್ಟ್ ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಇರುವ ಶಾರದಾ ನ್ಯಾಚುರೋಪತಿ ಹಾಸ್ಪಿಟ್ಲಿಗೆ ಬರುವಂಥದ್ದು ಮಾತ್ರ ಕೆಲಸ. ಅಲ್ಲಿ ಬಂದ ಮೇಲೆ ನಿಮ್ಮನ್ನು ಹುಷಾರು ಮಾಡೋದು ನಮ್ಮ ಕೆಲಸ. ಹೀಗೆ ಇದು ಪ್ರಕೃತಿ ಚಿಕಿತ್ಸೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಹೈಡ್ರೋಥೆರಪಿ ಅಂದ್ರೆ ಜಲ ಚಿಕಿತ್ಸೆ ಅಂತ ಹೇಳ್ತೇವೆ. ಆಕ್ಯುಪಂಕ್ಚರ್ ಅಂತ ನೀವು ಟಿವಿಯಲ್ಲೆಲ್ಲ ನೋಡಿರ್ಬೋದು, ಸೂಜಿಯನ್ನು ಚುಚ್ಚುವಂಥದ್ದು, ದೇಹದಲ್ಲಿ ಮಲ್ಟಿಪಲ್ ಜಾಗೆಯಲ್ಲಿ ಸೂಜಿ ಚುಚ್ಚುತ್ತಾರೆ, ಅದನ್ನು ಸೂಜಿ ಚಿಕಿತ್ಸೆ ಅಂತಲೂ ಹೇಳ್ತಾರೆ. ಮತ್ತೆ ಈಗ ಟಿವಿಯಲ್ಲಿ ಒಲಿಂಪಿಕ್ಸ್ ಎಲ್ಲ ಆಗ್ತಾ ಉಂಟು, ಯಾರಾದ್ರೂ ನೋಡುವವರಿದ್ರೆ ಅಥವಾ ಫಿಲ್ಮ್ ಸ್ಟಾರ್ಸ್ ಅನ್ನು ತುಂಬಾ ಫಾಲೋ ಮಾಡುವವರಿದ್ರೆ ನೋಡಿರ್ಬೋದು, ಬೆನ್ನಲ್ಲೆಲ್ಲ ಒಂದು ಕೆಂಪು ಕೆಂಪು ಕಲರ್ ಇದ್ದು ಅಚ್ಚುಗಳು ಬಂದಿರ್ತದೆ, ಅದನ್ನು ನಾವು ಮಾಕ್ಸಿಬಿಷನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ನ್ಯಾಚುರೋಪತಿಯಲ್ಲಿ ಬರುವಂಥದ್ದು. ಯೋಗ, ಆಹಾರ ಪದ್ಧತಿ, ಆಹಾರ ಚಿಕಿತ್ಸೆ ಅಂತ ಏನು ಹೇಳ್ತೇವೆ, ಇದೆಲ್ಲವೂ ನ್ಯಾಚುರೋಪತಿಯಲ್ಲಿ ಬರುವಂಥ ಒಂದು ಕೆಲವು ವಿಧಗಳಾದ ಥೆರಪಿಗಳು. ಹಾಗೆ ಯೋಗದಲ್ಲಿ ನಾವು ಪ್ರಾಣಾಯಾಮ ಹೇಳಿಕೊಡ್ತೇವೆ, ಆಸನಾಸ್ ಹೇಳಿಕೊಡ್ತೇವೆ. ಮತ್ತೆ ಧ್ಯಾನ ಅಂತ ಹೇಳಿದ ಕೂಡಲೇ ನೀವು ಋಷಿ ಮುನಿಗಳಾಗಿ ಕುತ್ಕೊಳ್ಬೇಕು ಅಂತಲ್ಲ, ಧ್ಯಾನದಲ್ಲೂ ಸುಮಾರು ಥರದ ಅಡ್ವಾನ್ಸ್ಡ್ ಟೈಪ್ಸ್ ಉಂಟು. ಸೊ ಅಂಥದ್ದೆಲ್ಲ ಹೇಳಿಕೊಟ್ಟು ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಸ್ಟ್ರೆಸ್ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೇಗೆ ಹೋಗಬೇಕು ಅಂತ ಹೇಳಿಕೊಡುವ ಒಂದು ಧ್ಯೇಯ ಇಟ್ಟುಕೊಂಡು MB ಪುರಾಣಿಕ್ ಸರ್ ಅವರು ಇದು ತಲಪಾಡಿಯಲ್ಲಿ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕಾಲೇಜನ್ನು ಕೂಡ ಶುರು ಮಾಡಿದ್ದಾರೆ. ಯಾರಾದರೂ PUC ಆದವರು ಅಥವಾ ನಂತರದವರು ಯಾರಾದರೂ ಎಂತ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದವರಿದ್ರೆ ನೀವು ನಮ್ಮ ಹತ್ರ ಬನ್ನಿ, ನಾವು ಹೇಳಿಕೊಡ್ತೇವೆ ಎಂತ ಮಾಡ್ಬೋದು, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ನೀವೆಂತೆಲ್ಲ ಕಲಿಬಹುದು, ಇದೆಲ್ಲವನ್ನು ನಾವು ಹೇಳಿಕೊಡ್ತೇವೆ. ಆಸ್ಪತ್ರೆ ಉಂಟು, ನಿಮಗೆ ಟ್ರೀಟ್ಮೆಂಟ್ಸ್ ನಾವು ಕೊಡ್ತೇವೆ. ಇದರ ಒಟ್ಟಿಗೆ ನಮ್ಮದು ಸಂಶೋಧನಾ ಕೇಂದ್ರ ಕೂಡ ಉಂಟು. ಹೀಗೆ ಹೇಳ್ತಾ ಇವತ್ತಿನ ಶಿಬಿರದ್ದು ಪೂರ್ತಿ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಬದಲಾದ ಒತ್ತಡದ ಜೀವನದಲ್ಲಿ ನಾವು ಯಾವ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೇವೆ, ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ನಮಗೆ ಸವಿವರವಾದಂತಹ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಭಾವನಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ದಿವಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಭಜನಾ ಮಂಡಳಿಯ ಸಂಚಾಲಕರಾದಂತಹ ರೋಹಿತ್ ಬಗಂಬಿಲ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪಾದಗಳಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ವಂದಿಸುತ್ತಾ, ಟೀಮ್ ಯಜ್ಞ ಇದರ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ವಂದಿಸುತ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಭಜನಾ ಮಂಡಳಿಯ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಟೀಮ್ ಯಜ್ಞದವರ ಪೂರ್ಣ ಸಹಕಾರದಿಂದ ಯಾವುದೇ ಕಾರ್ಯಕ್ರಮ ನಡೆಯಲಿ ಅದಕ್ಕೆ ಟೀಮ್ ಯಜ್ಞದವರು ಪ್ರಥಮವಾಗಿ ಬಂದು ದೇವಸ್ಥಾನದಲ್ಲಿ ಯಾವುದ್ಯಾವುದು ಕೆಲಸವನ್ನು ಮಾಡಬೇಕು ಅದನ್ನು ಮುಂಚಿತವಾಗಿ ನಮ್ಮ ಭಜನಾ ಮಂಡಳಿಗೆ ಅದರ ಸಹಕಾರವನ್ನು ನೀಡುತ್ತಿದ್ದಾರೆ. ಹಾಗೆ ಇಂದಿನ ಕಾಲದಲ್ಲಿ ಸಾಧು ಸಂತರು ಲೋಕ ಕಲ್ಯಾಣಕ್ಕಾಗಿ ಯಾಗ ಯಜ್ಞಾದಿಗಳನ್ನು ಮಾಡುತ್ತಿದ್ದರು. ಹಾಗೆ ನಮ್ಮ ಟೀಮ್ ಯಜ್ಞದವರು ಜನರ ಆರೋಗ್ಯಕ್ಕಾಗಿ ಇಂತಹ ಶಿಬಿರಗಳನ್ನು ಮತ್ತು ಜನರ ಆರೋಗ್ಯಕ್ಕಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ. ಇವರಿಗೂ ಬಹಳ ಉತ್ತಮವಾದ ಕಾರ್ಯಕ್ರಮ ಇದು. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯಲಿ, ದೇವರು ಇವರಿಗೆ ಇನ್ನಷ್ಟು ಕಾರ್ಯಕ್ರಮ ನಡೆಸಲಿಕ್ಕೆ ಆರೋಗ್ಯಮುಖವಾದ ಜೀವನ ಕೊಡಲಿ ಅಂತ ನಾನು ಬಯಸುತ್ತೇನೆ.
ಹೀಗೆ ಇನ್ನು ಮುಂದಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಸಹಕಾರ ಹಾಗೂ ಟೀಮ್ ಯಜ್ಞ ನಿಮ್ಮ ಸಹಾಯವನ್ನು ಬೇಡಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ರೋಹಿತ್ ಬಗಂಬಿಲ ಇವರಿಗೆ ಧನ್ಯವಾದಗಳು. ಈ ದಿವಸದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರಾದಂತಹ ಜಗದೀಶ್ ರೈ ಬೇಳ್ಮ ಹೊಸಮನೆ ಇವರು ಈ ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳು, ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಭಾಗಗಳು, ಟೀಮ್ ಯಜ್ಞ ಅಂದರೆ ಇದು ಕ್ರಿಕೆಟ್ ಟೀಮ್ ಅಲ್ಲ, ವಾಲಿಬಾಲ್ ಟೀಮ್ ಅಲ್ಲ, ಒಂದು ಜನಪರ ಕೆಲಸ ಮಾಡುವಂಥ ಟೀಮ್. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅಲ್ಲ, ಯಾರಿಗೆ ಹುಷಾರಿಲ್ಲ, ಎಂಥ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆಸ್ಪತ್ರೆ ಸೇರಿಸುವುದು, ಅವರಿಗೆ ರಕ್ತದ ವ್ಯವಸ್ಥೆ ಮಾಡಿಕೊಡುವುದು, ಇಂಥ ಜನಪರ ಕೆಲಸ ಕಾರ್ಯಗಳನ್ನು ಈ ಟೀಮ್ ಯಜ್ಞ ಮಾಡ್ತಾ ಉಂಟು. ಇವತ್ತು ಶಾರದಾ ಯೋಗ ಮತ್ತು ಪ್ರಕೃತಿ ಶಿಕ್ಷಾ ಶಿಬಿರದ ಈ ಕಾರ್ಯಕ್ರಮದಲ್ಲಿ ಯೋಗ ಪ್ರಕೃತಿ ಚಿಕಿತ್ಸೆ ನಮ್ಮ ಕೈಯಲ್ಲೇ ಉಂಟು. ಚಿಕಿತ್ಸೆ ನಾವೇ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ಈ ಟೂ ವೀಲರ್ ಬಂದಿದೆ ಈಗ ಎಲ್ಲರಿಗೂ. ಒಂದು ಹೆಜ್ಜೆ ನಡೆಯುವವರು ಯಾರಿಲ್ಲ. ಒಂದು ಕಡೆಯಿಂದ ಒಂದು ಕಡೆ ಹೋಗುವುದಾದರೆ ಟೂ ವೀಲರ್ ಇಟ್ಕೊಂಡು ಹೋಗ್ತೀರಿ, ಸ್ವಲ್ಪ ನಡೆದು ವ್ಯಾಯಾಮ ಮಾಡುವಂಥ ವ್ಯವಸ್ಥೆ ಯಾವರಲ್ಲಿ ಇಲ್ಲ. ಅದೇ ಒಂದು ಚಿಕಿತ್ಸೆ ನಿಮಗೆ ನಮ್ಮ ಕೈಯಲ್ಲೇ ಉಂಟು, ನಮ್ಮ ಚಿಕಿತ್ಸೆ. ಈಗ ಇಲ್ಲಿ ನಮ್ಮ ಇದೇ ಬಿಲ್ಡಿಂಗಿನಲ್ಲಿ, ಇದೇ ದೇವಸ್ಥಾನದಲ್ಲಿ ನಿರಂತರ ಯೋಗ ನಡೀತಾ ಉಂಟು. ಬೆಳಿಗ್ಗೆ 5 ಗಂಟೆಯಿಂದ 6:30 ಗಂಟೆಯವರೆಗೆ ಒಂದು 7 ಜನ ಬರ್ತಾ ಇದ್ದಾರೆ. ನಾವೇ ಅವರಿಗೆಲ್ಲರಿಗೂ ಯೋಗದ ಬಗ್ಗೆ ಹೇಳಿಕೊಡ್ತಾ ಇದ್ದೇವೆ, ನಾವು ಮಾಡ್ತಾ ಇದ್ದೇವೆ ಡೈಲಿ. ಬೆಳಿಗ್ಗೆ 5ರಿಂದ ಇದರ ಸದುಪಯೋಗ ಎಲ್ಲರೂ ಪಡೆಯಬಹುದು. ಎಲ್ಲರಿಗೂ ನಾವು ಫ್ರೀಯಾಗಿ ಹೇಳಿಕೊಡ್ತಾ ಇದ್ದೇವೆ. ಬೆಳಿಗ್ಗೆ 5 ಗಂಟೆ ಮಾತ್ರ ಟೈಮಿಂಗ್ಸ್ ಆಗಿ, ಬೆಳಿಗ್ಗೆ 5ರಿಂದ 6:30 ಅವರಿಗೆ ಎಲ್ಲರೂ ಬಂದು ಅದರ ಸದುಪಯೋಗ ಪಡೆಯಬಹುದು. ಆರೋಗ್ಯಕ್ಕೆ ಬೇಕಾಗಿ ಎಂಥ ಕೆಲಸವನ್ನು ಮಾಡಬಹುದು. ಈಗ ಮೇಡಮ್ ಹೇಳಿದರು, ಈಗ ಯೋಗದ ಬಗ್ಗೆ ಚಿಕಿತ್ಸೆ ಬಗ್ಗೆ ಎಲ್ಲ ಹೇಳಿದರು. ಒಳ್ಳೆಯ ಕಾರ್ಯಕ್ರಮ. ಟೀಮ್ ಯಜ್ಞದವರು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿ, ದೇವಸ್ಥಾನದಾಗಲಿ ಜನಪರ ಕೆಲಸಗಾರರಾಗಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತು ನನ್ನ 2 ಮಕ್ಕಳು. ಉಚಿತ ಆರೋಗ್ಯ ಶಿಬಿರದ ಬಗ್ಗೆ ಶುಭ ನುಡಿಗಳನ್ನಾಡಿದಂತಹ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದ ಜಗದೀಶ್ ರೈ ಬೇಳ್ಮ ಹೊಸಮನೆ ಇವರಿಗೆ ಹೃತ್ಪೂರ್ವಕ ವಂದನೆಗಳು.